ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾವಿತ್ರಿ ಸುನೀತಾ ವ್ಲಾಗ್ಸ್. ಆ್ಯಕ್ಚುಲಿ ಭಾಳ ದಿನ ಆಯಿತು ವಿಡಿಯೋ ಮಾಡಿಲ್ಲ. ಸೊ ಇವತ್ತಿಂದ ವಿಡಿಯೋ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಬೆಳಿಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಏನೇನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಅಗೇನ್. ನನ್ನ ಮಗ ನೋಡ್ರಿ, ಮುಂಜಾನೆ ನಾಯಿ ಮರಿ ಜೊತೆ ಆಟ ಆಡತಾನು. ಪ್ರದು ಚಳಿ ಭಾಳ ಐತಿ ಊರಾಗಿಲ್ಲಿ. ಸೊ ಇವಾಗ ಎದ್ದೀವಿ, ಈಗ 8 ಗಂಟೆ ಟೈಮು. ಸೊ 8 ಗಂಟೆಗೆ ಎದ್ದೀವಿ. ಇವಾಗ ಟೀ ಕುಡಿದ್ನಿ. ಪ್ರದಿತ್ಯಂದು ಅವನು ಹಾಲು ಕುಡ್ದ. ಇನ್ಮೇಲೆ ಅವ್ನಿಗೆ ಏನಾದರೂ ಟಿಫಿನ್ ಮಾಡಬೇಕು. ಇವಾಗ ಮಾರ್ನಿಂಗ್ ಎದ್ದು ಕೂಡಲೇ ಅವ್ನು ಹಾಲು ಕುಡಿಯೋದು ರೂಢಿ ಮಾಡಿಸೀನಿ. ಸೊ ಮುಂಜಾನೆ ಅವನಿಗೆ ಏನಾದರೂ ಟಿಫಿನ್ ಮಾಡೋದು ಒಂದು ಸ್ವಲ್ಪ ಕಷ್ಟ ತಪ್ಪಿದೆ ನನಗೆ ಇವಾಗ. ಸೊ ಹೀಗಾಗಿ ಮುಂಜಾನೆ ಹಾಲು ಕುಡಿತಾನಲ್ಲ, ಸೊ 1 ಅವರ್ ಆದ್ರೂ ನಡಿತೈತೆ ಅವಂಗೆ. ಇವಾಗ 8 ಗಂಟೆ ಆಗೈತಿ. ಸೊ 9 ಗಂಟೆ ತನಕ ಅವನು ಮ್ಯಾನೇಜ್ ಮಾಡ್ಕೋತಾನೆ. 9 ಗಂಟೆಗೆ ಅವ್ನಿಗೆ ಏನಾದರೂ ಟಿಫಿನ್ ಮಾಡಿ ತಿನ್ನಿಸ್ತೀನಿ. ಅದಾದಮೇಲೆ ಅವನ ಸ್ನಾನ ಇದೇ ಆಗುತ್ತೆ ಪೂರ್ತಿ. ಸೊ ಇವಾಗ ಟೀ ಕುಡಿದು ಹೊರಗಡೆ ಕುಂತೀನಿ. ಅವನೊಂದು ಸ್ವಲ್ಪ ಆಟ ಆಡಿಸ್ಬೇಕಂತ ಹೇಳಿ, ಸ್ವಲ್ಪ ಬೆಳಗ್ಗೆ ಎಳೆ ಬಿಸಿಲು ಇರ್ತೈತಲ್ಲ, ಒಂದು ಸ್ವಲ್ಪ ಆಟ ಆಡಲಿ ಅಂತ ಹೇಳಿ ನಾನು ಹೊರಗಡೆ ಕುಂತಿದ್ದೀನಿ. ಅವನು ಹೊರಗೆ ಆಟ ಆಡತಾನು. ಪ್ರದಿತ್ಯ ನೋಡ್ರಿ ಏನು ಮಾಡತ್ತಾನು. ಏನು ಮಾಡತ್ತಿ ಪ್ರದು? ಹೂವು ಹರಿಯತ್ತ ನೋಡು. ಪ್ರದು ಏನು ಮಾಡತ್ತಿ? ಏನು ಹರಿಯತ್ತೀರಿ? ಹೂ ಎಲ್ಲಿ ಹರಿಬೇಡಪ್ಪ, ಹೂ ಹರಿ ಬಂಗಾರಿ. ಸರಿ ಕೊಡ್ತೀನಿ. ಮಾಡಬಾರ್ದಪ್ಪ. ಹಿಡಿ, ತಗೋ ಹಿಡ್ಕೊ. ಎಲ್ಲ ಹರಿದ ಹೋಗಿತಾನೆ ನೀವು ಕೈಯಾಗ ಕೊಟ್ರ. ತಿನ್ಬೇಡ. ಇಶಿ. ಇವಾಗ ಒಂದು ಸ್ವಲ್ಪ ಬಿಸಿಲು ಬಿದ್ದೈತಿ. ಎಳೆ ಬಿಸಿಲಾಗ ಆಟ ಆಡು ಅಂತಂದರೆ ಪ್ರದಿತ್ಯ ಇಲ್ಲಿ ಬಂದು ನಿಂತಾನು. ನಾಯಿ ಮರಿ ಒಂದು ಕೆಟ್ಟ ಕಾಡಿಸ್ತೈತೆ ಅವನ. ಏನದು? ಕುಕ್ಕ ಪ್ರದಿತ್ಯನ ಹತ್ರ ನಾಯಿ ಮರಿ ಬಿಡಬಾರ್ದಂತಂದರೆ ನಾಯಿ ಮರಿ ಅವ್ನು ಬಿಡಲ್ಲ. ಅದು ನಾಯಿ ಮರಿ ಪ್ರದಿತ್ಯನ ಬಿಡಂಗಿಲ್ಲ. ಪ್ರದಿತ್ಯ ನಾಯಿ ಮರಿ ಬಿಡಂಗಿಲ್ಲ. ಇಬ್ಬರು ಫುಲ್ ಕ್ಲೋಸ್ ಫ್ರೆಂಡ್ಸ್ ಇವರಿಬ್ರು. ತಗೋ, ಎಲ್ಲಿ ಹರಿಬೇಡ. ತಗೋ. ಅಮ್ಮಮ್ಮ ಕೊಟ್ಟು ಹೋಗು. ಅಮ್ಮಮ್ಮ ಕೊಟ್ಟು ಬರೋಗ. ಅಮ್ಮಮ್ಮ ಎಲ್ಲದಾಣ? ಬರೀ ಇಂಥದ್ದು ಮಾಡ್ತಾ ನೋಡು. ಒಂದು ಕೆಲಸ ಮಾಡಂದ್ರೆ ಇಶಿ ಅದು. ನಾನು ಭಾಳ ದಿನ ಆಯಿತು ವಿಡಿಯೋನೇ ಅಪ್ಲೋಡ್ ಮಾಡಿಲ್ಲ. ಸೊ ಇವತ್ತಿಂದ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಬೆಳಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ. ಇವು ನಮ್ಮ ಹೂವಿನ ಗಾರ್ಡನಲ್ಲಿ ನಮ್ಮಮ್ಮ ಲೋಡ್ಸರ್ ಗಿಡ ತಂದು ಹಚ್ಚಿದ ಹೊಸಾದ. ಮೊನ್ನೆ ಗುರುವಾರ ಅಮಾವಾಸ್ಯೆ ಇತ್ತಲ್ಲ, ಸೊ ಲೋಡ್ಸರ್ ಗಿಡ ಹಚ್ಬೇಕಂತ ಹೇಳಿದ್ರಂತೆ. ಹೀಗಾಗಿ ಎಲ್ಲಿದನೋ ತೊಗೊಂಡು ಬಂದು ಲೋಡ್ಸರ್ ಗಿಡನ ನೆಟ್ಟಿದಾರು. ತಿನ್ಬೇಡ ಪ್ರದು, ಇಶಿ ಅದ. ಉಗುಳು ಶಿ. ನಡಿ ಒಳಗೆ ಹೋಗೋ, ನಡಿ. ಪಪ್ಪಿ ಆ ನಾಯಿ ಮರಿ ಹೆಂಗೆ ಕಾಲು ಹೋಗಿತಾರೆ ನೋಡ್ರಿ. ಪಪ್ಪಿ ಬಿಸಿಲು ಐತಿ, ಆಟ ಆಡು ಅಂತಂದರೆ ಬಿಸಿಲಾಗ ಬರೀ ಕಾರ್ಬಾರ್ ಮಾಡ್ತಾನು. ಪಪ್ಪಿ ಯಾರ್ದದು? ಪಪ್ಪಿ ಬಿಡು. ಆಮೇಲೆ ನಮ್ಮಮ್ಮ ಇಲ್ಲಿ ಟಿಫಿನ್ ಮಾಡೋದಕ್ಕೆ ರೆಡಿ ಮಾಡಕತ್ತಾರೆ ಎಲ್ಲನೂ. ಸೊ ಇವತ್ತು ಮನೆಯಲ್ಲಿ ಟಿಫಿನ್ಗೆ ಅವಲಕ್ಕಿನ ಮಾಡತ್ತಾರು. ಆ್ಯಂಡ್ ಇವತ್ತು ಇಷ್ಟೆಲ್ಲ ಯಾಕೆ ಅವಲಕ್ಕಿ ಮಾಡಾಕತ್ತೀವಿ ಅಂತ ಅಂದರೆ, ನಮ್ಮ ಮನೆಯಲ್ಲಿ ಇವಾಗಂತೂ ಜಾಸ್ತಿ ಜನ ಇಲ್ಲ, ಯಾರು ಸ್ವಲ್ಪನೇ ಜನ ಅದೀವಿ. ಆದರೂ ಇಷ್ಟೊಂದೆಲ್ಲನೂ ಅವಲಕ್ಕಿ ಮಾಡಾಕತ್ತೀವಿ. ಇವೇನಿಲ್ಲ ಅಂತಂದ್ರೆ ಒಂದು 2.5 kg ಅಷ್ಟು ಅವಲಕ್ಕಿ ಅದಾವು. ಸೊ ಅಷ್ಟೊಂದೆಲ್ಲ ಅವಲಕ್ಕಿನ ಯಾಕೆ ಮಾಡತ್ತೀವಿ ಅಂತ ಅಂದರೆ, ನಮ್ಮ ಹೊಲದಲ್ಲಿ ಇವಾಗ ಕಬ್ಬು ಕಡಿಯೋದಕ್ಕೆ ಬಂದಿದ್ದಾರು. ಸೊ ಕಬ್ಬು ಕಡಿಯೋದಕ್ಕೆ ಗ್ಯಾಂಗ್ ಬಂದೈತಿ. ಸೊ ಆ ಗ್ಯಾಂಗ್ನವ್ರಿಗೆ ಏನು ಮಾಡಬೇಕು, ಡೈಲಿ ನಾವು ಟಿಫಿನನ್ನು ಮಾಡಿಕೊಡ್ಬೇಕು. ಸೊ ಇವಾಗ 3 ದಿನ ಆಯಿತು ಗ್ಯಾಂಗ್ನವ್ರಿಗೆ ಟಿಫಿನ್ ಮಾಡಿ ಕೊಡಾಕ್ತಾರೆ ಮನೆಯಲ್ಲಿ. ಸೊ ಫಸ್ಟ್ ಡೇ ಮನೆಯಲ್ಲಿ ಉಪ್ಪಿಟ್ಟನ್ನು ಮಾಡಿಕೊಟ್ಟಿದ್ವಿ, ಸೆಕೆಂಡ್ ಡೇನೂ ಉಪ್ಪಿಟ್ಟನ್ನು ಮಾಡಿಕೊಟ್ಟಿದ್ರು. ಸೊ ಡೈಲಿ ಇದೇ ಆಗುತ್ತೆ ಅಂತ ಹೇಳಿ ಇವತ್ತು ಮನೆಯಲ್ಲಿ ಅವಲಕ್ಕಿನ ಮಾಡಿ ಕೊಡಕತ್ತಾರು. ಸೊ ಅವ್ರಿಗೆ 2 kg ಅಷ್ಟು ಅವಲಕ್ಕಿ, ಆಮೇಲೆ ನಮಗೆ ಮನೆಯಲ್ಲಿ 1/2 kg ಅಷ್ಟು ಅವಲಕ್ಕಿನ ನಮ್ಮಮ್ಮ ಇವತ್ತು ಟಿಫಿನ್ಗೆ ರೆಡಿ ಮಾಡಿದರು.
ಆಮೇಲೆ ಇಲ್ಲಿ ಪ್ರದೀಪ್ತನು ನವಿಲ್ಗರಿ ತಗೊಂಡು ಆಟ ಆಡಕತ್ತನು. ನಮ್ಮ ಕಾಕ ಏನು ಮಾಡಿದ್ರು, ಹೊಲದಲ್ಲಿ ನವಿಲ್ಗರಿ ಬಿಟ್ಟಿತ್ತು ಅಂತ ಹೇಳಿ 2 ನವಿಲ್ಗರಿನ ತೊಗೊಂಡು ಬಂದು ಕೊಟ್ಟಿದ್ರು ಪ್ರದೀಪ್ತನಿಗೆ. ಸೊ ಪ್ರದೀಪ್ತ ಏನು ಮಾಡಿದನು, ಒಂದು ನವಿಲ್ಗರಿನ ಎಲ್ಲ ಹಿಸ್ಕಾಡಿ ಹಾಳು ಮಾಡಿ ಹೋಗಿದ್ಬಿಟ್ಟ. ಸೊ ಇದೊಂದು ನವಿಲ್ಗರಿನ ತೆಗೆದಿಟ್ಟಿದ್ದೀನಿ, ಮತ್ತು ಅದಕ್ಕಾದರೂ ಬರ್ತೈತಿ ಅಂತ ಹೇಳಿ ಅವನ ಕೈಯಲ್ಲಿ ಕೊಟ್ಟರು ಅಂತೂ ಮುಗೀತು ಅದು. ಸೊ ಭಾಳ ದಿನ ಆಯಿತು ನಾನು ನವಿಲ್ಗರಿ ನೋಡಿರಲಿಲ್ಲ. ಸೊ ಖುಷಿ ಆಯಿತು ನವಿಲ್ಗರಿನ ನೋಡಿ. ಇಲ್ಲಿ ಪ್ರದೀಪ್ತನಿಗೂ ನಾನು ಅವಲಕ್ಕಿ ಮತ್ತು ಮೊಸರನ್ನ ತಿನ್ನಿಸಿದೆ. ಅವನಿಗೆ ಅಂತ ನಾನು ಇವಾಗೇನು ಸ್ಪೆಷಲಾಗಿ ಮಾಡೋದಿಲ್ಲ ಟಿಫಿನ್ಗೆ. ನಾವು ಮನೆಯಲ್ಲಿ ಏನು ಟಿಫಿನ್ಗೆ ಮಾಡ್ಕೋತೀವಲ್ಲ, ಅವಲಕ್ಕಿ ಆಗಲಿ, ಉಪ್ಪಿಟ್ಟಾಗಲಿ, ಇಡ್ಲಿ, ದೋಸೆ ಅದನ್ನೇ ತಿನ್ನಿಸ್ತೀನಿ. ಒಂದು ಸ್ವಲ್ಪ ಜಾಸ್ತಿ ಮೊಸರನ್ನ ಹಾಕಿ ಉಪ್ಪಿಟ್ಟು ಆಮೇಲೆ ಅವಲಕ್ಕಿನ ತಿನ್ನಿಸ್ತಿರ್ತೀನಿ. ಸೊ ಅವನು ಅವಲಕ್ಕಿನ ತಿಂದುಬಿಟ್ಟ. ಅದಾದಮೇಲೆ ನಮ್ಮಮ್ಮ ಎಲ್ಲರಿಗೂ ಟಿಫಿನನ್ನು ಮಾಡಿಕೊಟ್ಟು ಇಲ್ಲಿ ರೊಟ್ಟಿನ ಮಾಡಕತ್ತಾರು. ಸೊ ನಮ್ಮ ಮನೆಯಲ್ಲಿ ಡೈಲಿ ಗೊಂಜಾಳ ಹಿಟ್ಟಿನ ರೊಟ್ಟಿನೇ ಮಾಡ್ತಾರೆ. ಸೊ ನಮ್ಮಮ್ಮ ಇಲ್ಲಿ ರೊಟ್ಟಿನ ಮಾಡಕತ್ತಿದ್ರು. ನಾವು ಡೈಲಿ ಒಲೆ ಯೂಸ್ ಮಾಡ್ಕೊಂಡೇ ಅಡುಗೆ ಮಾಡ್ತೀವಿ. ನಿಮಗೂ ಗೊತ್ತು, ನನ್ನ ಹಳೆಯ ವ್ಲಾಗನ್ನು ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ನಾವು ಚಪಾತಿ ಆಮೇಲೆ ರೊಟ್ಟಿ ಇವನ್ನೆಲ್ಲ ಜಾಸ್ತಿ ಒಲೆ ಯೂಸ್ ಮಾಡ್ಕೊಂಡೇ ಮಾಡ್ತೀವಿ. ಸೊ ಇವತ್ತು ನಮ್ಮಮ್ಮ ಗೊಂಜಾಳ ರೊಟ್ಟಿನ ಮಾಡತ್ತಿದ್ರು. ಅದಾದಮೇಲೆ ನಾನಿಲ್ಲಿ ಪಲ್ಯ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಳತ್ತೀನಿ. ನನ್ನ ಮಗನೂ ಮಲ್ಕೊಂಡಿದ್ದ ಪ್ರದಿತ್ಯ. ಸೊ ಅವನು ಡೈಲಿ ಒಂದು 2 ಅವರ್ ಮಲ್ಕೋತಾನೆ. 11 ಗಂಟೆಯಿಂದ 1-1:30 ಗಂಟೆ ತನಕ ಮಲ್ಕೋತಾನೆ. ಸೊ ನಮ್ಮಮ್ಮ ಏನು ಮಾಡಿದರು, ಹೆಂಗೋ ನಿನ್ನ ಮಗ ಮಲ್ಕೊಂಡಾನು, ಏನಾದರೂ ಮಾಡು ಪಲ್ಯ ಅಥವಾ ಸಾಂಬಾರು ಅಂತ ಹೇಳಿದರು. ಸೊ ನಾನು ಅವನು ಪ್ರದಿತ್ಯ ಮಲ್ಕೊಂಡ್ರೆ ಏನಾದರೂ ನಮ್ಮಮ್ಮಂಗೆ ಕಿಚನಲ್ಲಿ ಹೆಲ್ಪ್ ಮಾಡ್ತಿರ್ತೀನಿ. ಆಮೇಲೆ ನಾನು ಏನಾದರೂ ಕೆಲಸ ಇದ್ದರೆ ಅವನ್ನೆಲ್ಲನೂ ಆವಾಗನೇ ಮಾಡ್ಕೊಂಡ್ಬಿಡ್ತೀನಿ. ಸೊ ಅವನು ಹೆಂಗಾದ್ರು ಮಲ್ಕೊಂಡಿದ್ದಾನಂತ ಹೇಳಿ ಇವತ್ತು ಸಾಂಬಾರು ಮಾಡ್ತಿದ್ದೆ. ಮೆಂತ್ಯ ಪಲ್ಯ ಸಾಂಬಾರನ್ನು ಮಾಡಿದೆ. ಆ್ಯಕ್ಚುಲಿ ಈ ಒಂದು ಮೆಂತ್ಯ ಪಲ್ಯ ಸಾಂಬಾರನ್ನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡ್ಕೊಳತ್ತೀನಿ ಅಂತ ಅಂದರೆ, ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಈ ಒಂದು ಸಾಂಬಾರನ್ನು ಮಾಡ್ತೀನಿ. ಸೊ ಹೀಗಾಗಿ ಈ ಒಂದು ಸಾಂಬಾರನ್ನು ಶೇರ್ ಮಾಡಿಕೊಂಡೆ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಕುಕ್ಕರಲ್ಲಿ ನಾನು ಮೆಂತ್ಯ ಪಲ್ಯ ಆಮೇಲೆ ಬೇಳೆಯನ್ನು ಒಂದು ಸ್ವಲ್ಪ ಅರಿಶಿಣವನ್ನು ಹಾಕಿ ಕುದಿಯೋದಕ್ಕೆ ಇಟ್ಬಿಟ್ಟಿದ್ದೆ. ಸೊ ಎಲ್ಲರೂ ಏನು ಮಾಡ್ತಾರೆ, ಇದನ್ನ ಕುದಿಸ್ಬೇಕಾದ್ರೆ ಇದರಲ್ಲೇ ಟೊಮೆಟೋವನ್ನು ಹಾಕಿರ್ತಾರೆ. ಸೊ ನಾನು ಇದರಲ್ಲಿ ಟೊಮೆಟೊ ಹಾಕಿಲ್ಲ, ನನಗೆ ಆ ಥರ ಇಷ್ಟ ಆಗಲ್ಲ. ಇದರಲ್ಲೇ ಟೊಮೆಟೊ ಹಾಕಿದರೆ ಅದು ಫುಲ್ ಬಾಯ್ಲ್ ಆಗಿಬಿಡುತ್ತೆ. ಸೊ ಅಷ್ಟೊಂದು ತಿನ್ನೋದಕ್ಕೆ ಹುಳಿಯಾಗಿ ಅಷ್ಟೊಂದು ಸ್ಪೈಸಿಯಾಗಿ ಬರಲ್ಲ ಅದು. ಸೊ ಹೀಗಾಗಿ ನಾನು ಇದರಲ್ಲಿ ಟೊಮೆಟೊನೂ ಯೂಸ್ ಮಾಡಲ್ಲ. ಸೊ ಜಸ್ಟ್ ನಾನಿಲ್ಲಿ ಮೆಂತೆ ಮತ್ತು ಬೇಳೆ ಆಮೇಲೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಕುದಿಸ್ಕೊಂಡಿದ್ದೀನಿ. ಆಮೇಲೆ ಅದೆಲ್ಲ ಕುದ್ದಾದಮೇಲೆ ಒಂದು 3 ವಿಷಲ್ ಆದಮೇಲೆ ಇಲ್ಲಿ ಒಂದು ಕಡ್ಗೋಲಿಂದ ನಾನು ಅದನ್ನ ಕಡ್ಕೊಳತ್ತೀನಿ. ಪೂರ್ತಿ ಅದನ್ನು ಮ್ಯಾಶ್ ಮಾಡ್ಕೊಳ್ಬೇಕು. ಮ್ಯಾಶರ್ ಇದ್ದರೆ ಮ್ಯಾಶ್ ಮಾಡ್ಕೋಬೋದು. ನಮ್ಮ ಮನೇಲಿ ಮ್ಯಾಶರ್ ಇತ್ತು, ಬಟ್ ನಾನು ಯೂಸ್ ಮಾಡಿಲ್ಲ. ನಮ್ಮ ಮನೇಲಿ ಬೇಗನೆ ಕೈಗೆ ಸಿಗೋದಂದರೆ ಕಡ್ಗೋಲು ಒಂದೇ. ಸೊ ಹೀಗಾಗಿ ಕಡ್ಗೋಲನ್ನೇ ಯೂಸ್ ಮಾಡಿಕೊಂಡು ನಾನು ಎಲ್ಲನೂ ಮ್ಯಾಶ್ ಮಾಡಿಕೊಂಡೆ. ಸೊ ಮ್ಯಾಶರ್ಗಿಂತನೂ ಇದೊಂದು ಸ್ವಲ್ಪ ಬೆಟರು ಕಡ್ಗೋಲು. ಯಾಕಂದರೆ ಮ್ಯಾಶರ್ ಏನು ಮಾಡುತ್ತೆ, ಪೂರ್ತಿ ಹಿಚಿಕ್ ಬಿಡುತ್ತೆ ಅದು. ಬಟ್ ಕಡ್ಗೋಲಾದ್ರೆ ಏನಾಗುತ್ತೆ, ಬೇಳೆನೆಲ್ಲ ಒಡೆದು ಬಿಡುತ್ತೆ. ಸೊ ಒಡೆದ್ರೇ ಒಂದು ಸ್ವಲ್ಪ ಏನೋ ಅದರ ಫ್ಲೇವರ್ ಬರುತ್ತೆ. ಸೊ ಹೀಗಾಗಿ ನಾನು ಕಡ್ಗೋಲನ್ನೇ ಯೂಸ್ ಮಾಡಿಕೊಂಡು ಎಲ್ಲನೂ ಸ್ವಲ್ಪ ಸ್ಮ್ಯಾಶ್ ಆಗಿ ಮಾಡಿಕೊಂಡೆ. ಅದಾದಮೇಲೆ ನಾನಿಲ್ಲಿ ಸಾಂಬಾರಿಗೆ ಒಗ್ಗರಣೆನ ಹಾಕ್ಕೊಳತ್ತೀನಿ. ಸೊ ಮೊದಲಿಗೆ ಆ್ಯಸ್ ಯೂಶ್ವಲ್ ಎಲ್ಲರೂ ಯಾವ ಥರ ಒಗ್ಗರಣೆನ ಹಾಕ್ಕೊಳ್ತಾರೆ ಅದೇ ಥರನೇ ಒಗ್ಗರಣೆನ ಹಾಕ್ಕೊಳ್ಳೋದು. ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಇಂಗು, ಕರಿಬೇವು ಇದನ್ನೆಲ್ಲನೂ ಹಾಕ್ಕೊಂಡೆ. ಅದಾದಮೇಲೆ ನಾನಿಲ್ಲಿ ಟೊಮೆಟೊನ ಹಾಕ್ಕೊಂಡೆ. ಆವಾಗಲೇ ಹೇಳಿದಾಗೆ ನಾನು ಬೇಳೆನ ಕುದಿಸ್ಬೇಕಾದ್ರೆ ಟೊಮೆಟೊನ ಯೂಸ್ ಮಾಡಲ್ಲ. ಸೊ ಒಗ್ಗರಣೆನ ಹಾಕಬೇಕಾದ್ರೆ ನಾನು ಟೊಮೆಟೊನ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತೀನಿ. ಸೊ ಟೊಮೆಟೊ ಇಲ್ಲಿ ಎಣ್ಣೆಯಲ್ಲಿ ಫ್ರೈ ಆದರೆ ಅದೊಂಥರ ಡಿಫ್ರೆಂಟ್ ಆಗಿರುವಂಥ ಫ್ಲೇವರೇ ಬರುತ್ತೆ. ಸ್ವಲ್ಪ ಹುಳಿಯಾಗಿ ಇರುತ್ತೆ, ಟೇಸ್ಟಾಗಿರುತ್ತೆ. ಸೊ ನೀವು ಇದೊಂದು ಸಲ ಟ್ರೈ ಮಾಡಿ. ಬೇಳೆಯಲ್ಲೇ ಟೊಮೆಟೊನ ಕುದಿಸೋ ಬದಲು ಒಗ್ಗರಣೆಯಲ್ಲೇ ಟೊಮೆಟೊನ ಫ್ರೈ ಮಾಡಿ. ಸೊ ಎಣ್ಣೆಯಲ್ಲಿ ಟೊಮೆಟೊ ಫ್ರೈ ಆದರೆ ಅದೊಂಥರ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಳತ್ತೀನಿ. ಇಷ್ಟೊಂದೆಲ್ಲ ಖಾರ ಹಾಕ್ಕೊಳತ್ತೀನಿ ಅಂತ ಹೇಳಿ ಶಾಕ್ ಆಗೋಕ್ಕೆ ಹೋಗಬೇಡಿ. ನಾನಿಲ್ಲಿ ಜಾಸ್ತಿನೇ ಸಾಂಬಾರು ಮಾಡತ್ತೀನಿ. ಸೊ ಹೀಗಾಗಿ ನಾವು ಮನೆಯಲ್ಲಿನೇ ಖಾರನ ರೆಡಿ ಮಾಡ್ಕೊಳ್ಳೋದ್ರಿಂದ ಅಷ್ಟೊಂದು ಖಾರ ಇಲ್ಲ. ಸೊ ಹೀಗಾಗಿ 1 ಸ್ಪೂನಷ್ಟು ಖಾರನ ಯೂಸ್ ಮಾಡಿಕೊಂಡೆ. ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಇದನ್ನೆಲ್ಲನೂ ಹಾಕ್ಕೊಂಡು ಅದಾದಮೇಲೆ ಎಣ್ಣೆ ಆಮೇಲೆ ಖಾರ ಎಲ್ಲನೂ ಆಯಿಲಲ್ಲಿ ಬಾಯ್ಲ್ ಆಗಬೇಕು, ಆಯಿಲಲ್ಲೆಲ್ಲ ಫ್ರೈ ಆಗಬೇಕು. ಅದಾದಮೇಲೆ ಮ್ಯಾಶ್ ಮಾಡ್ಕೊಂಡಿರುವಂತಹ ಬೇಳೆ ಆಮೇಲೆ ಮೆಂತ್ಯ ಪಲ್ಯ ಇದೆಲ್ಲವನ್ನು ಅದರಲ್ಲಿ ಹಾಕಿ ಕುದಿಸ್ಕೊಂಡ್ಬಿಟ್ರೆ ಮುಗೀತು. ಸೊ ನಾನಿಲ್ಲಿ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಜನ ಸಕ್ಕರೆನ ಹಾಕ್ಕೊಳ್ತಾರೆ, ಬಟ್ ನಾನು ಸಕ್ಕರೆ ಯೂಸ್ ಮಾಡಲ್ಲ. ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಂಡೆ. ಸೊ ಅದೊಂಥರ ಡಿಫ್ರೆಂಟಾಗಿರುವಂಥ ಫ್ಲೇವರೇ ಬರುತ್ತೆ. ಅದಾದಮೇಲೆ ನಾನಿಲ್ಲಿ ಮತ್ತೆ 1 ಚಮಚಷ್ಟು ನೀರನ್ನು ಹಾಕ್ಕೊಂಡೆ. ಯಾಕಂದರೆ ಬೇಳೆ ಆಮೇಲೆ ಪಲ್ಯ ಎಲ್ಲನೂ ಇನ್ನೂ ಗಟ್ಟಿ ಇತ್ತು. ಆಮೇಲೆ
ಆಮೇಲೆ ಇದೊಂದು ಬೋಗಣಿಯಷ್ಟು ಸಾಂಬಾರನ್ನು ಮಾಡಬೇಕಲ್ಲ, ಸ್ವಲ್ಪ ಮನೆಯಲ್ಲಿ ಎಲ್ಲರಿಗೂ ಸಾಂಬಾರು ಸಾಲಬೇಕಲ್ಲ. ಸೊ ಹೀಗಾಗಿ ಸ್ವಲ್ಪ ಜಾಸ್ತಿನೇ ಸಾಂಬಾರು ಮಾಡತ್ತಿದ್ದೆ. ಸೊ ಹೀಗಾಗಿ ಮತ್ತೆ ಒಂದು ಚಮಚಷ್ಟು ನೀರನ್ನು ಹಾಕ್ಕೊಂಡು ಸಾಂಬಾರನ್ನು ಮಾಡ್ಕೊಂಡು, ಆಮೇಲೆ ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲಿ ಕಡಲೆ ಹಿಟ್ಟು ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ತಾರೆ. ಬಟ್ ನನಗೆ ಸಾಂಬಾರಲ್ಲಿ ಹಿಟ್ಟನ್ನು ಹಾಕಿದರೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ನನಗೆ ಸಾಂಬಾರು ತಿಳಿಯಾಗಿದ್ರೇ ಇಷ್ಟ ಆಗುತ್ತೆ. ಸೊ ಅದನ್ನೇನು ಹಾಕ್ಕೊಳ್ಳಿಲ್ಲ. ಸೊ ಇಲ್ಲಿ ನಾನು ಮಾಡಿರುವಂಥ ಮೆಂತ್ಯ ಪಲ್ಯ ಸಾಂಬಾರು ರೆಡಿಯಾಗಿ ಹೋಯಿತು. ಆಮೇಲೆ ಇಲ್ಲಿ ಪ್ರದಿತ್ಯನಿಗೆ ವೆಹಿಕಲನ್ನು ತೊಗೊಂಡಿವಿ. ಇದು ಪ್ರದಿತ್ಯಂದು ಫಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಅವನು ಹುಟ್ಟಿದಾಗಿಂದನೂ ಪ್ಲ್ಯಾನ್ ಮಾಡತ್ತೀವಿ ಅವ್ನಿಗೇನಾದರೂ ಒಂದು ಕೊಡಿಸ್ಬೇಕು ಅಂತ ಹೇಳಿ. ಬಟ್ ನಾವೇ ಪ್ರಾಪರಾಗಿ ಒಂದು ಕಡೆ ಸೆಟ್ಲ್ ಆಗ್ತಿಲ್ಲ. ಕೆಲವೊಂದು ಟೈಮಲ್ಲಿ ಹೈದರಾಬಾದಲ್ಲಿ ಇರ್ತೀನಿ, ಕೆಲವೊಂದು ಟೈಮಲ್ಲಿ ಊರಲ್ಲಿ ಇರ್ತೀನಿ, ಆಮೇಲೆ ಕೆಲವೊಂದು ಟೈಮಲ್ಲಿ ಗುರ್ಲಾಪುರಲ್ಲಿ ಇರ್ತೀನಿ. ಸೊ ಹೀಗಾಗಿ ಅವ್ನಿಗೆ ಏನೋ ಒಂದು ಆಟ ಸಾಮಾನು ತೊಗೊಳಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಇವಾಗ ಗುರ್ಲಾಪುರದಲ್ಲಿ ಇದ್ದೀವಲ್ಲ, ಸೊ ಹೀಗಾಗಿ ಏನಾದ್ರು ಒಂದು ತೊಗೊಳ್ಳೋಣ ಅಂತ ಹೇಳಿ ಅವ್ನಿಗೆ ಸೈಕಲನ್ನೇ ತೊಗೊಂಡ್ವಿ. ಸೊ ನಮ್ಮ ಅಪ್ಪಾಜಿ ಅವನ್ನ ಫುಲ್ ಆಟ ಆಡ್ಸತ್ತಾರೆ ಇಲ್ಲಿ. ನಮ್ಮ ಅಪ್ಪಾಜಿ ಮತ್ತು ನಮ್ಮ ಕಾಕಾಗ ಇಬ್ರಿಗೂ ಫುಲ್ ಟೈಮ್ ಪಾಸ್ ಆಗುತ್ತೆ ಪ್ರದಿತ್ಯನ ಜೊತೆ. ಅವ್ರಿಗಂತೂ ಏನಾದರೂ ಹೊಲದಲ್ಲಿ ಕೆಲಸ ಮಾಡಿ ಬಂದು ಪ್ರದಿತ್ಯನ ಜೊತೆ ಆಟ ಆಡಿದರೆ ಇರುವಂಥ ಎಲ್ಲ ಸುಸ್ತೂ ಹೋಗಿಬಿಡುತ್ತೆ ಅವರಿಗೆ. ಸೊ ಫುಲ್ ಆರಾಮಾಗಿ ಅವನ ಜೊತೆ ಎಂಜಾಯ್ ಮಾಡಿಕೊಂಡು ಆರಾಮಾಗಿದ್ದಾರೆ. ಸೊ ಪ್ರದಿತ್ಯನಿಗೂ ಅವರಿಬ್ಬರು ಅಜ್ಜಗಳನ್ನೇ ಬೇಕು, ಅವ್ರು ಕರ್ಕೊಂಡೇ ಆಟ ಆಡ್ತಾನೆ. ಸೊ ಇವಾಗ ಹೊಸ ಸೈಕಲ್ ತೊಗೊಂಡು ಬಂದ್ರೂ ಅವ್ರನ್ನ ಒತ್ತೋದಕ್ಕೆ ಅವರೇ ಬೇಕು. ಇದಾಗಿತ್ತು ನನ್ನ ಒಂದು ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.